ಯುವಿಎ ಕಿರಣಗಳು ನಿಜಕ್ಕೂ ಸೈಲೆಂಟ್ ಕಿಲ್ಲರ್ ಇದ್ದಾಗೆ ಜೀವಕೋಶಗಳ ಡಿಎನ್ಎ ಅನ್ನ ಹಾನಿಗೊಳಿಸಿ ಚರ್ಮದ ಕ್ಯಾನ್ಸರ್ಗೂ ಅಂದ್ರೆ ಮೆಲನೋಮಾಗೂ ಕಾರಣವಾಗ್ಬೋದು. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಬೇಸಿಗೆಯ ವಿಪರೀತ ಉಷ್ಣಾಂಶ ಮತ್ತು ಸೂರ್ಯನ ಹಾನಿಕಾರಕ ಕಿರಣಗಳಿಂದ ನಮ್ಮ ದೇಹವನ್ನ ಹೊರಗಿನಿಂದ ಮತ್ತು ಒಳಗಿನಿಂದ ವಾಸ್ತವವಾಗಿ ಹೇಗೆ ರಕ್ಷಿಸಿಕೊಳ್ಳಬಹುದು ಅನ್ನೋದರ ಬಗ್ಗೆ ಆಳವಾಗಿ ತಿಳಿಯೋದು ನಮ್ಮ ಇಂದಿನ ಮಿಷನ್. ಸರಿ, ಇದನ್ನ ಬಿಡಿಸಿ ನೋಡೋಣ. ಮೊದಲು ನಮ್ಮ ಚರ್ಮದ ಮೇಲಾಗುವ ನೇರ ದಾಳಿಯ ಬಗ್ಗೆ ಗಮನಹರಿಸೋಣ. ಸೂರ್ಯನಿಂದ ಬರೋ ಅತಿ ನೇರಳೆ ಅಥವಾ ಯುವಿ ಕಿರಣಗಳಲ್ಲಿ ಪ್ರಮುಖವಾಗಿ 2 ವಿಧ ಇದೆ, ಮತ್ತು ಅವೆರಡೂ ಬೇರೆ ಬೇರೆ ರೀತಿಯಲ್ಲೇ ದಾಳಿ ಮಾಡ್ತವೆ. ಅಂದ್ರೆ ಕೇವಲ ಬಿಸಿಲು ಮಾತ್ರ ಅಲ್ಲ, ಅದರಲ್ಲಿ ಬೇರೆ ಬೇರೆ ಲೇಯರ್ಸ್ ಇದೆ ಅಂತಾನಾ? ಹೌದು. ಮೊದಲನೇದು ಯುವಿಬಿ ಕಿರಣಗಳು. ಇದರಲ್ಲಿರೋ ಬಿ ಅಕ್ಷರವನ್ನ ಬರ್ನಿಂಗ್ ಅಥವಾ ಸುಡುವುದು ಅಂತ ಸುಲಭವಾಗಿ ನೆನ್ಪಿಟ್ಕೊಳ್ಬೋದು. ಈ ಕಿರಣಗಳ ಅಲೆಗಳ ಉದ್ದ ಅಂದ್ರೆ ವೇವ್ ಲೆಂತ್ ತುಂಬಾ ಚಿಕ್ಕದಾಗಿರುತ್ತೆ. ಹಾಗಾಗಿ ಅವು ಚರ್ಮದ ಮೇಲ್ಪದರವಾದ ಎಪಿಡರ್ಮಿಸ್ ಅನ್ನ ಮಾತ್ರ ತಲುಪ್ತವೆ. ಓಹೋ, ಅಂದ್ರೆ ನಾವು ಬಿಸಿಲಿಗೆ ಹೋದಾಗ ಚರ್ಮ ಟ್ಯಾನ್ ಆಗೋದು, ಕಪ್ಪಾಗೋದು ಅಥವಾ ಸನ್ ಬರ್ನ್ ಆಗೋದು ಈ ಯುವಿಬಿ ಕಿರಣಗಳಿಂದಲೇ ಅಲ್ವಾ? ಹೌದು, ನಿಖರವಾಗಿ. ಯುವಿಎ ಕಿರಣಗಳು ನಿಜಕ್ಕೂ ಸೈಲೆಂಟ್ ಕಿಲ್ಲರ್ ಇದ್ದಾಗೆ. ಇಲ್ಲಿ ಎ ಅಂದ್ರೆ ಏಜಿಂಗ್ ಅಥವಾ ವಯಸ್ಸಾಗುವಿಕೆ ಅಂತ. ಈ ಕಿರಣಗಳ ಅಲೆಗಳ ಉದ್ದ ಹೆಚ್ಚಿರೋದ್ರಿಂದ ಅವು ಎಪಿಡರ್ಮಿಸ್ ಅನ್ನ ದಾಟಿ ಚರ್ಮದ ಆಳದಲ್ಲಿರೋ ಡರ್ಮಿಸ್ ಪದರವನ್ನ ಪ್ರವೇಶಿಸ್ತವೆ. ಡರ್ಮಿಸ್ ಪದರ ಅಂದ್ರೆ ಅಲ್ಲಿಂದಾನೇ ಚರ್ಮಕ್ಕೆ ನಿಜವಾದ ಪೋಷಣೆ ಸಿಗೋದು ಅಂತ ಓದಿದ್ದೆ. ಖಂಡಿತ. ಅಲ್ಲಿ ಏನಾಗತ್ತೆ ಗೊತ್ತಾ, ನಮ್ಮ ಚರ್ಮಕ್ಕೆ ಬಿಗಿತ ಮತ್ತು ಯೌವನವನ್ನ ನೀಡುವ ಕೊಲಾಜನ್ ಮತ್ತು ಎಲಾಸ್ಟಿನ್ ಅನ್ನೋ ಪ್ರೋಟೀನ್ ಎಳೆಗಳಿರ್ತವೆ. ಈ ಯುವಿಎ ಕಿರಣಗಳು ಈ ಎಳೆಗಳನ್ನ ಕತ್ತರಿಸಿ ನಾಶಪಡಿಸ್ತವೆ. ಅರೆ, ಅಂದ್ರೆ ಚರ್ಮ ತನ್ನ ಸ್ಥಿತಿಸ್ಥಾಪಕತ್ವವನ್ನ ಕಳೆದುಕೊಂಡು ಸುಕ್ಕುಗಟ್ಟುತ್ತೆ ಅನ್ನೋದೇ ಏಜಿಂಗ್. ಹೌದು. ಅಷ್ಟು ಮಾತ್ರ ಅಲ್ಲ, ದೀರ್ಘಕಾಲದಲ್ಲಿ ಜೀವಕೋಶಗಳ ಡಿಎನ್ಎ ಅನ್ನ ಹಾನಿಗೊಳಿಸಿ ಚರ್ಮದ ಕ್ಯಾನ್ಸರ್ಗೂ ಅಂದ್ರೆ ಮೆಲನೋಮಾಗೂ ಕಾರಣವಾಗ್ಬೋದು. ಇದಂತೂ ನಿಜಕ್ಕೂ ಭಯ ಹುಟ್ಟಿಸುವ ವಿಚಾರ. ನಾವೆಲ್ಲರೂ ಕೇವಲ ಕನ್ನಡಿಯ ಮುಂದೆ ನಿಂತು ಚರ್ಮದ ಬಣ್ಣ ಮಾಸಿಲ್ಲ ಅಂತ ಸಮಾಧಾನ ಪಟ್ಕೊಳ್ತಾ ಇರ್ತೀವಿ, ಆದ್ರೆ ಆಳದಲ್ಲಿ ನಮ್ಮ ಚರ್ಮದ ಅಡಿಪಾಯವೇ ಕುಸಿತಾ ಇರುತ್ತೆ. ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕ ವಿಷಯ ಏನಂದ್ರೆ, ಮಳೆಯ ಛತ್ರಿಗೂ ಮತ್ತು ಸೂರ್ಯನ ಕಿರಣಗಳನ್ನ ತಡೆಯೋ ಛತ್ರಿಗೂ ಇರೋ ವ್ಯತ್ಯಾಸ. ನಾವೆಲ್ಲರೂ ನಮ್ಗೆ ಅರಿವಿಲ್ಲದೆಯೇ ದೊಡ್ಡ ಪ್ರಮಾದ ಮಾಡ್ತಾ ಇದೀವಿ. ಖಂಡಿತ. ಮಳೆಯ ಛತ್ರಿಯ ವಿನ್ಯಾಸದ ಹಿಂದಿನ ಏಕೈಕ ಉದ್ದೇಶ ನೀರನ್ನು ತಡೆಯೋದಷ್ಟೇ. ಆ ಬಟ್ಟೆ ಹೈಡ್ರೋಫೋಬಿಕ್ ಆಗಿರುತ್ತೆ ಬಿಟ್ರೆ ಬೆಳಕಿನ ಕಿರಣಗಳನ್ನ ಪ್ರತಿಫಲಿಸುವ ಯಾವುದೇ ಗುಣ ಅದಕ್ಕಿರೋದಿಲ್ಲ. ಅಂದ್ರೆ ಅದು ಬಿಸಿಲನ್ನ ತಡೆಯೋದೇ ಇಲ್ವಾ? ವಿಜ್ಞಾನದ ಪ್ರಕಾರ ಒಂದು ಸಾಮಾನ್ಯ ಮಳೆಯ ಛತ್ರಿ ಕೇವಲ 77% ಯುವಿ ಕಿರಣಗಳನ್ನ ಮಾತ್ರ ತಡೆಯುತ್ತೆ. ಅಂದ್ರೆ ಉಳಿದ 23% ಹಾನಿಕಾರಕ ಕಿರಣಗಳು ಆ ಬಟ್ಟೆಯನ್ನು ತೂರ್ಕೊಂಡು ನೇರವಾಗಿ ನಮ್ಮ ದೇಹವನ್ನ ಸೇರ್ತವ. ಅರೆ, ಇದು ಕೇವಲ ಕಿರಣಗಳ ಕಥೆ ಆಯ್ತು. ಆ ಛತ್ರಿಯ ಬಣ್ಣದ ಬಗ್ಗೆ ಯೋಚಿಸಿದ್ರೆ ಮತ್ತಷ್ಟು ಭಯ ಆಗುತ್ತೆ. ಕಪ್ಪು ಬಣ್ಣ ಬೆಳಕನ್ನ ಮತ್ತು ಉಷ್ಣತೆಯನ್ನ ಅತಿ ಹೆಚ್ಚು ಹೀರಿಕೊಳ್ಳುತ್ತೆ ಅಂತ ನಾವು ಶಾಲೆಯಲ್ಲೇ ಓದಿದೀವಲ್ಲ. ಹೌದು, ಅದೇ ಅನಾಹುತಕ್ಕೆ ಕಾರಣ ಆಗೋದು. ಆ ಕಪ್ಪು ಬಟ್ಟೆ ಸೂರ್ಯನ ಶಾಖವನ್ನೆಲ್ಲ ಹೀರ್ಕೊಂಡು ಅದನ್ನ ತನ್ನಲ್ಲೇ ಹಿಡಿದಿಟ್ಕೊಳ್ಳುತ್ತೆ. ನೀವು ಬಿಸಿಲಿನಲ್ಲಿ ಆ ಛತ್ರಿಯ ಕೆಳಗೆ ನಿಂತಾಗ ಅಲ್ಲಿ ಗಾಳಿಯ ಚಲನೆ ಕಡಿಮೆಯಾಗಿ ಆ ಉಷ್ಣತೆ ನಿಮ್ಮ ತಲೆಯ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತೆ. ಓಹೋ, ನೀವಿದನ್ನೇ ಓವನ್ ಎಫೆಕ್ಟ್ ಅಂತ ಹೇಳಿದ್ದು ಅಲ್ವಾ? ಹೌದು. ಹೊರಗಿನ ತಾಪಮಾನಕ್ಕಿಂತ ಛತ್ರಿಯ ಕೆಳಗಿನ ತಾಪಮಾನ ಹೆಚ್ಚಾಗಿರುತ್ತೆ. ಇದು ವಿಜ್ಞಾನದ ಸತ್ಯ. ಇದನ್ನ ಕೇಳ್ತಾ ಇದ್ರೆ ಬಿಸಿಲಿನಿಂದ ರಕ್ಷಣೆ ಪಡೆಯಲು ಮಳೆಯ ಛತ್ರಿ ಬಳಸೋದು ಸುಡು ಬಿಸಿಲಿನಲ್ಲಿ ದಪ್ಪನೆಯ ರೇನ್ಕೋಟ್ ಧರಿಸಿದಷ್ಟೇ ಮೂರ್ಖತನ ಅನ್ನಿಸ್ತಾ ಇದೆ. ನೆರಳು ಸಿಗ್ತಾ ಇದೆ ಅನ್ನೋ ಭ್ರಮೆ ಇರುತ್ತೆ ಹೊರತು ವಾಸ್ತವದಲ್ಲಿ ನಾವು ನಮ್ಮ ದೇಹವನ್ನ ಮತ್ತಷ್ಟು ಬಳಲಿಸ್ತಾ ಇರ್ತೀವಿ. ಇಲ್ಲಿ ಆಕರ್ಷಕವಾದ ಸಂಗತಿ ಏನಂದ್ರೆ, ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ಯುವಿ ಬ್ಲಾಕರ್ ಸೂರ್ಯನ ಛತ್ರಿಗಳ ಹಿಂದಿನ ಭೌತಶಾಸ್ತ್ರ. ಈ ಛತ್ರಿಗಳು UPF 50+ ರಕ್ಷಣೆಯನ್ನ ನೀಡ್ತವೆ. ಅಂದ್ರೆ 99% ಯುವಿ ಕಿರಣಗಳನ್ನ ನಿರ್ಬಂಧಿಸ್ತವೆ. ಅಂದ್ರೆ ಅವುಗಳ ವಿನ್ಯಾಸ ಬೇರೆನೇ ಇರುತ್ತಾ? ಹೌದು. ಇದರ ಮೇಲ್ಭಾಗದಲ್ಲಿ ಬೆಳ್ಳಿಯ ಅಂದ್ರೆ ಸಿಲ್ವರ್ ಲೇಪನ ಇರುತ್ತೆ. ಈ ಬೆಳ್ಳಿಯ ಪದರ ಕನ್ನಡಿಯಂತೆ ಕೆಲಸ ಮಾಡಿ ಸೂರ್ಯನಿಂದ ಬರೋ ಶಾಖ ಮತ್ತು ಯುವಿ ಕಿರಣಗಳನ್ನ ಅಪ್ಪಳಿಸಿದ ತಕ್ಷಣವೇ ವಾಪಸ್ ಆಕಾಶದ ಕಡೆಗೆ ಪ್ರತಿಫಲಿಸುತ್ತೆ. ಶಾಖ ಒಳ ಹೋಗೋದನ್ನೇ ಇದು ತಡೆಯುತ್ತೆ. ಆ ಬೆಳ್ಳಿಯ ಲೇಪನವನ್ನ ಅರ್ಥ ಮಾಡ್ಕೊಳ್ಬೋದು. ಆದ್ರೆ ನನ್ನದೊಂದು ಪ್ರಶ್ನೆ ಇದೆ. ಆ ಛತ್ರಿಯ ಒಳಭಾಗ ಯಾಕೆ ಕಪ್ಪು ಬಣ್ಣದಲ್ಲಿರುತ್ತೆ? ಒಳಭಾಗವೂ ಬೆಳ್ಳಿಯ ಬಣ್ಣದಲ್ಲೇ ಇದ್ರೆ ಮತ್ತಷ್ಟು ತಂಪಾಗಿರ್ತಿತ್ತಲ್ವೇ? ಇದು ಭೌತಶಾಸ್ತ್ರದ ಅತ್ಯಂತ ಅದ್ಭುತವಾದ ಅಳವಡಿಕೆ. ನುಡಿ ಸೂರ್ಯನ ಕಿರಣಗಳು ಕೇವಲ ಮೇಲಿನಿಂದ ನೇರವಾಗಿ ನಮ್ಮ ತಲೆಯ ಮೇಲೆ ಬೀಳೋದಿಲ್ಲ.
ನಾವು ನಡೆಯುವ ಡಾಂಬರು ರಸ್ತೆ, ಸಿಮೆಂಟ್ ಕಾಂಕ್ರೀಟ್, ಪಕ್ಕದ ಬಿಳಿ ಬಣ್ಣದ ಕಟ್ಟಡಗಳು ಇವೆಲ್ಲವೂ ಯುವಿ ಕಿರಣಗಳನ್ನ ಕನ್ನಡಿಯಂತೆ ಪುಟಿಸುತ್ತವೆ, ಅಂದ್ರೆ ಬೌನ್ಸ್ ಬ್ಯಾಕ್ ಮಾಡುತ್ತವೆ. ಹೋ, ಕೆಳಗಡೆಯಿಂದಲೂ ಕಿರಣಗಳು ಬರುತ್ತವೆ ಅಂತ ನಾನು ಯಾವತ್ತೂ ಯೋಚಿಸಿರ್ಲಿಲ್ಲ. ಅದೇ ನೋಡಿ, ಒಳಭಾಗವೂ ಬೆಳ್ಳಿಯ ಬಣ್ಣದಲ್ಲಿದ್ದರೆ ನೆಲದಿಂದ ಪುಡಿದು ಬಂದ ಕಿರಣಗಳು ಛತ್ರಿಯ ಒಳಭಾಗಕ್ಕೆ ತಾಗಿ ಅಲ್ಲಿಂದ ಮತ್ತೆ ಪ್ರತಿಫಲಿಸಿ ನೇರವಾಗಿ ನಮ್ಮ ಮುಖ ಮತ್ತು ಕುತ್ತಿಗೆಯ ಮೇಲೆಯೇ ಕೇಂದ್ರೀಕೃತವಾಗುತ್ತವೆ. ಓಹೋ, ಇದನ್ನೇ ಪ್ಯಾರಾಬೋಲಿಕ್ ಮಿರರ್ ಎಫೆಕ್ಟ್ ಅಂತ ಕರೆಯೋದು ಅಲ್ವೇ? ಅಂದ್ರೆ ನಮ್ಮ ಛತ್ರಿಯೇ ನಮ್ಮ ಮುಖದ ಮೇಲೆ ಬೆಳಕನ್ನ ಕೇಂದ್ರೀಕರಿಸುವ ಲೆನ್ಸ್ನಂತೆ ಕೆಲಸ ಮಾಡಬಾರ್ದು. ನಿಖರವಾಗಿ ಅದನ್ನ ತಡೆಯಲೆಂದೇ ಒಳಭಾಗವನ್ನ ಕಪ್ಪು ಬಣ್ಣದಿಂದ ವಿನ್ಯಾಸಗೊಳಿಸುತ್ತಾರೆ. ನೆಲದಿಂದ ಪುಡಿದು ಬರುವ ಕಿರಣಗಳನ್ನ ಆ ಕಪ್ಪು ಬಣ್ಣ ಸಂಪೂರ್ಣವಾಗಿ ಹೀರಿಕೊಳ್ಳುತ್ತೆ, ನಮ್ಮ ಮುಖಕ್ಕೆ ತಾಕದಂತೆ ನೋಡಿಕೊಳ್ಳುತ್ತೆ. ಎಷ್ಟೊಂದು ಬುದ್ಧಿವಂತಿಕೆಯ ವಿನ್ಯಾಸ ಅಲ್ವಾ ಇದು? ಹೌದು, ಈ ಮೇಲಿನ ಬೆಳ್ಳಿ ಮತ್ತು ಒಳಗಿನ ಕಪ್ಪು ಬಣ್ಣದ ಸಂಯೋಜನೆಯಿಂದಾಗಿ ಛತ್ರಿಯ ಕೆಳಗಿನ ತಾಪಮಾನ ಸುತ್ತಲಿನ ತಾಪಮಾನಕ್ಕಿಂತ ಸುಮಾರು 15 ಡಿಗ್ರಿ ಫ್ಯಾರನ್ಹೀಟ್ನಷ್ಟು ಕಡಿಮೆ ಇರುತ್ತೆ. ಇದೊಂದು ಅತ್ಯುನ್ನತ ತಾಂತ್ರಿಕ ಸಾಧನ ಅನಿಸ್ತಾ ಇದೆ. ಚರ್ಮದ ಕ್ಯಾನ್ಸರ್ ಅಂದ್ರೆ ಮೆಲನೋಮಾ ಅಥವಾ ಲೂಪಸ್ನಂತಹ ಸೂರ್ಯನ ಬೆಳಕಿಗೆ ಅತಿ ಸೂಕ್ಷ್ಮವಾಗಿರುವ ಆಟೋಮ್ಯೂನ್ ಕಾಯಿಲೆ ಇರೋರಿಗೆ ಇದು ಕೇವಲ ಒಂದು ಛತ್ರಿಯಲ್ಲ, ಇದೊಂದು ಜೀವರಕ್ಷಕ ವೈದ್ಯಕೀಯ ಉಪಕರಣ. ಹೌದು, ಮೆಡಿಕಲ್ ಡಿವೈಸ್ ಅಂತಾನೆ ಪರಿಗಣಿಸಬೇಕು. ನಾವು ಈ ಭೌತಿಕ ರಕ್ಷಣೆಯನ್ನ ಗಂಭೀರವಾಗಿ ಪರಿಗಣಿಸಲೇಬೇಕು. ಈ ಜ್ಞಾನ ನಿಮ್ಮನ್ನ ಮುಂದಿನ ದಿನಗಳಲ್ಲಿ ತಂಪಾಗಿ ಮತ್ತು ಸುರಕ್ಷಿತವಾಗಿರಿಸಲಿ. ಇಂದಿನ ಸಂವಾದವನ್ನ ಮುಗಿಸೋಣ. ಇದು ಇಂದಿನ ದ ಡೀಪ್ ಡೈವ್.